ಒಂದು ಕಡೆ ಮುಖ್ಯಮಂತ್ರಿಗಳು ಈ ಮುಡಾ ಕೇಸಲ್ಲಿ ಸಿಕ್ಕಾಕೊಂಡಿದ್ರೆ ಅಂತ ನಾವು ಅನ್ಕೊಂಡಿದ್ರೆ ಅವ್ರ ಪ್ರಕಾರ ಇಲ್ಲ ಅಬ್ಬಬ್ಬ ಅಂದ್ರೆ 2 ತಿಂಗಳು ನನಗೆ ಕಾಟ ಕೊಡಬಹುದು ಅಂತ ಅವ್ರು ಅಂದಿದ್ದಾರೆ ರಾಜಕೀಯವಾಗಿ ಅಷ್ಟೇ ತಾನೇ ಸರಿ. ಇನ್ನೊಂದು ಕಡೆ ಈ ಬಾಂಡ್ಗಳ ವ್ಯವಹಾರದಲ್ಲಿ ಬಿಜೆಪಿ ನಾಯಕರ ಮೇಲೆ ಇವರು FIR ಮಾಡಿದ್ರು ಸ್ಥಳೀಯ ನ್ಯಾಯಾಲಯ ಕೊಟ್ಟ ಆದೇಶದ ಮೇಲೆ. ಬಟ್ ಅದಕ್ಕೀಗ ಹೈಕೋರ್ಟು ರಿಲೀಫ್ ಕೊಟ್ಟಿದೆ. ಬೆಂಗಳೂರಿನ ತಿಲಕ್ನಗರ ಪೊಲೀಸ್ ಠಾಣೆಯಲ್ಲಿ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಟೀಲು, ಆಮೇಲೆ ಅದು ಯಾರೋ ನಡ್ಡಾ, ರಾಷ್ಟ್ರೀಯ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು, ಇಡಿ ಅಧಿಕಾರಿಗಳು, ಇಟ್ ಇಸ್ ಎ ಆಮ್ನಿಬಸ್ ಕಂಪ್ಲೇಂಟ್ ಇದ್ದಂಗಿದೆ. ಅದು ಒಳ್ಳೆ ಅಂದರೆ ಯಾರ್ಯಾರನ್ನೂ ಸೇರಿಸ್ಬಿಟ್ಟಿದ್ದಾರೆ. ಅದಕ್ಕೆ ಸ್ಪೆಸಿಫಿಕ್ಸ್ ಇಲ್ಲ, ಯಾವುದೋ 2-3 ಹೆಸರು ಬಿಟ್ಬಿಟ್ರೆ ಅದಕ್ಕೆ ಇರಲಿಲ್ಲ. ಬಟ್ ಏನೋ ಅವ್ರು ಕೊಟ್ಟರು, ಕೋರ್ಟ್ ಆದೇಶ ಕೊಟ್ಟಾಯಿತು. ಸರಿ, ಈಗ ಅದಕ್ಕೆ ಹೈಕೋರ್ಟ್ಗೆ ಹೋಗಿದ್ರು ಇವತ್ತು ಕಟೀಲು ಮತ್ತು BJPಯ ಕಾನೂನು ಘಟಕ ಎಲ್ಲರೂ ಹೈಕೋರ್ಟ್ಗೆ ಹೋಗಿದ್ರು. ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು ಅದನ್ನು ವಿಚಾರಣೆಗೆ ಒಳಪಡಿಸಿದ್ರು. ಸೆಕ್ಷನ್ ಅಲ್ಲಿರೋದೇನು, ಅಕ್ರಮ ಬಾಂಡಲ್ಲಿ ಸುಲಿಗೆ ಆಗಿದೆ, ಯಾರನ್ನೋ ಬೆದರಿಸಿ ಹೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಆ ಥರ ಸುಲಿಗೆ ಆಗಿಬಿಟ್ಟಿದೆ ಅಂತ ಅವ್ರದ್ದು ಆರೋಪ. ಅದಕ್ಕೆ ಅಲ್ಲಿ ಕೋರ್ಟಲ್ಲಿ ಬಂದ ಒಂದು ಅಬ್ಸರ್ವೇಷನ್, ನಾಟ್ ಜಡ್ಜ್ಮೆಂಟ್. ಅದು ಮಾನ್ಯ ನ್ಯಾಯಮೂರ್ತಿಗಳವ್ರು ಜಡ್ಜ್ಮೆಂಟ್ ರೂಪದಲ್ಲಿ ಅದನ್ನು ಹೇಳಲಿಲ್ಲ, ಅಬ್ಸರ್ವೇಷನ್ ಅಲ್ಲಿ ಬೆದರಿಕೆ ಹಾಕಿರಬೇಕು ಅಂದರೆ ನೊಂದ ವ್ಯಕ್ತಿ ದೂರನ್ನು ದಾಖಲಿಸಬೇಕು. ಇಲ್ಲಿ ಏನೂ ಆಗಿಲ್ಲ. ದೂರುದಾರನಿಗೆ ಏನು ಸಂಬಂಧ ಇದು ಏನ್ಯಾವ ಅಂತ ತಗೊಂಡಿದ್ದಾರೆ. ಆಮೇಲೆ ಆರ್ಡರ್ ಮಾಡೋಕೆ ಹೋದಂತೆ ಅಷ್ಟೊಳಗೆ ಯಾರೋ ವಾದ ಮಾಡಬೇಕು ಅಂತ ಮುಂದಕ್ಕೆ ಹಾಕಿದ್ದಾರೆ ಈಗ. ಬಟ್ ಮಧ್ಯಂತರ ತಡೆನ ಕೊಟ್ಬಿಟ್ಟಿದ್ದಾರೆ ಈಗ FIRಗೆ. ಆದರೆ ರಾಜ್ಯ ಸರ್ಕಾರ SIT ಸರ್ಚ್ ಚಿಂತನೆ ಮಾಡ್ತಿದ್ಯಂತೆ. ಕರ್ನಾಟಕ ಪೊಲೀಸ್ ಹೆಸರು ಕಿತ್ತಾಕ್ಬಿಟ್ಟು SIT ಪೊಲೀಸ್ ಅಂತ ಮಾಡ್ಬಿಟ್ರಿ. ಹೇಳ್ತೀನಿ ಎಲ್ಲ SIT ಎಲ್ಲ ಸ್ಪೆಷಲ್ಲೇ, ಯಾವುದು ಆರ್ಡಿನರಿ ಇಲ್ಲವೇ ಇಲ್ಲ. ಜನರದ್ದು ಬಿಟ್ಬಿಟ್ಟು ಜನರದ್ದು ಏನಾರಾದ್ರೆ ಅದು ವೇರಿ ಆರ್ಡಿನರಿ, ಬೇರೆಯವ್ರದ್ದು ಯಾರದ್ದಾದ್ರೂ ಸ್ಪೆಷಲ್ ಮಾಡ್ಕೊಳ್ರಿ. ಮಾಡಕ್ಕೆ ಬರಲ್ಲ ಈಗ ನೀವು SITನ. ವೆನ್ ದ ಹೈಕೋರ್ಟ್ ಹ್ಯಾಸ್ ಸ್ಟೇಡ್ ಯುವರ್ FIR, ಮೇ ಬಿ ಇಂಟೀರಿಯಮಲ್ಲಿ ತಾತ್ಕಾಲಿಕವಾಗಿರಬಹುದು ಮಧ್ಯಂತರದಲ್ಲಿ, ಈಗ ಮಾಡಕ್ಕೆ ಬರಲ್ಲ. ಈಗ ಅಂಥ ತೀರ್ಮಾನ ನಾವೇನು ಮಾಡಿಲ್ಲಪ್ಪ ಅಂತ HK ಪಾಟೀಲ್. ಅವ್ರು ಹೆಂಗೆ ಅಂತಂದ್ರೆ ಎಲ್ಲ ಮುಗಿದ ಮೇಲೆ ಬಂದ್ಬಿಟ್ಟು ಮೈಗೆಣ್ಣೆ ಹಾಕೊಂಬಂದು ಹೇಳ್ತಾರೆ ಅವರು. ಜಾರ್ಕೊಂಡ್ಬಿಡ್ತಾರೆ ಅವರು. ಅಲ್ವಾ, ಕಾಯ್ತಾ ಇದ್ರು ಹೈಕೋರ್ಟ್ ಏನು ಹೇಳುತ್ತೆ ಅಂತ. ಹೇಳಿದ ತಕ್ಷಣ ನಮಗೂ ಅದಕ್ಕೂ ಸಂಬಂಧ ಇಲ್ಲಪ್ಪ, ನಾವು ಮಾಡೇ ಇಲ್ಲಪ್ಪ ತೀರ್ಮಾನ. ಇದೊಂಥರ ಹುಳ ಬಿಟ್ಟು ನೋಡೋದು ಹೆಂಗಿರುತ್ತೆ ಅಂತ. ಆಮೇಲೆ ರಾಜಕಾರಣ HK ಪಾಟೀಲ್, ರಾಜ್ಯ ರಾಜಕಾರಣ ಕೀಳು ಮಟ್ಟಕ್ಕೆ ಹೋಗಿದೆ, ವಿಪಕ್ಷಗಳನ್ನು ಅಣಿಯಲು ಹಲವು ಕೇಸ್ಗಳನ್ನು ಹಾಕ್ತಿದ್ದಾರೆ ಅಂತ ಬೊಮ್ಮಾಯಿ ಅವರು. ಆಯ್ತಪ್ಪ, ಎಲ್ಲ ಅವರವ್ರ ಅಭಿಪ್ರಾಯ. ನಾವು ಆ ದಿಸೆಯೊಳಗೆ ನಿರ್ಣಯಿಸಿಲ್ಲ. ನಿರ್ಮಲಾ ಸೀತಾರಾಮನ್ ಮಾತ್ರ ಅಲ್ಲ, ನಡ್ಡಾ ಅವರು ಅವರೆಲ್ಲ 5-6 ಜನ ಇದ್ದಾರೆ. ಅವರೆಲ್ಲರ ಮೇಲೆ ಈಗಾಗಲೇ FIR ದಾಖಲಾಗಿದೆ. ಸರ್ಕಾರ SIT ಮಾಡಬೇಕಾಗಿರ್ತಕ್ಕಂಥ ಅಂತ ಬಂದರೆ ಅದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತೀವಿ. ಈ ರಾಜ್ಯದಲ್ಲಿ ರಾಜಕಾರಣ ಎಷ್ಟು ತಳಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ವಿರೋಧ ಪಕ್ಷ ಹಣಿಯಲು ಹಲವಾರು ಕೇಸ್ ಹಾಕೊಳ್ಳೋ ಜೊತೆಗೆ ತಮ್ಮ ಮೇಲೆ ಆರೋಪ ಬಂದ್ರೆ, ಕಪ್ಪು ಚುಕ್ಕೆ ಬಂದ್ರೆ ಇಡೀ ಎಲ್ಲರಿಗೂ ಕೂಡ ಮಸಿ ಬೆಳೆಯುವಂತ ಒಂದು ಪ್ರಯತ್ನ ಇದು ನಡೀತಾ ಇದೆ. ಇದು ಬಹಳ ದಿವಸ ನಡೆಯೋದಿಲ್ಲ. ಅಂತಿಮವಾಗಿ ಕಾನೂನು ತನ್ನ ಕೆಲಸವನ್ನು ಮಾಡ್ತೀವಿ. ಎರಡೂ ಸೈಡಲ್ಲೂ ಈ ಆರೋಪ ಬರುತ್ತಲ್ಲ ಸರ್, ವಿಪಕ್ಷಗಳನ್ನ ಬಂದಿರುತ್ತೆ. ಬಟ್ ಈ ಬಾಂಡ್ ಕೇಸಲ್ಲಿ ನನಗೊಂದು ಸಣ್ಣ ಕುತೂಹಲ ಇದು. ಏನು ಸರ್? ಲೋಕಸ್ ಸ್ಟ್ಯಾಂಡಿ ಹ್ಯಾಸ್ ಟು ಬಿ ಎಸ್ಟಾಬ್ಲಿಷ್ಡ್. ಇದರಲ್ಲಿ ಅರ್ಜಿದಾರರಾಗಿ ಹೋದವರು, ಈಗ ನಾನು ಒಂದು ಬಾಂಡನ್ನು ಖರೀದಿ ಮಾಡಿ ಯಾವುದೋ ಒಂದು ಪಕ್ಷಕ್ಕೆ ಕೊಟ್ಟಿದ್ದೇನೆ ಅಂತ ಇಟ್ಕೊಳ್ಳೋಣ. ನಾನು ಹೋಗಬೇಕು ನ್ಯಾಯಾಲಯ ಮುಂದೆ, ಸಾರ್ ಅವತ್ತಿನ ದಿನ ನನಗೆ ಕೊಟ್ಟರು ಅಂದರೆ ಕಾಟಾನ ಸಾರ್, ಕೊಟ್ಟು ವಿಲ ಮಾಡಿಬಿಟ್ರು ಸಾರ್, ಎದರ್ಸಿ ಬೆದರ್ಸಿ ದಾರಿ ಇಲ್ಲದೆ ಪರ್ಚೇಸ್ ಮಾಡಿಕೊಟ್ಟೆ ಸರ್, ಸುಲಿಗೆ ಸಾರ್ ಇವ್ರದ್ದು ಅಂತ ನಾನು ಹೋಗಬೇಕು. ಯಾರೂ ಹೋಗಕ್ಕಾಗಲ್ಲ ಅಂತ ನನ್ನ ವಾದ. ಖಾಸಗಿ ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಖಾಸಗಿ ದೂರ ಆದ್ರೂ ಹಿ ಹ್ಯಾಸ್ ಟು ಬಿ ಎ ವಿಕ್ಟಿಮ್. ಓಕೆ, ಸೊ ದಿ ನೆಕ್ಸ್ಟ್ ಕ್ವಶನ್ ಇಸ್ ನೀಡ್ ನಾಟ್ ಬಿ ಎ ವಿಕ್ಟಿಮ್, ಬಿಕಾಸ್ ಜನರಲ್ ಇಂಟ್ರೆಸ್ಟ್ ಇದೆ ಇದರಲ್ಲಿ. ಸ್ವಚ್ಛ ರಾಜಕಾರಣ, ಸ್ವಚ್ಛವಾಗಿರಬೇಕು ದೇಶ, ಹಣಕಾಸುಗಳನ್ನು ಸಂಗ್ರಹಿಸುವ ಮಾರ್ಗಗಳು ಸರಿ ಇರಬೇಕು ರಾಜಕೀಯ ಪಕ್ಷಗಳದ್ದು ಅನ್ನೋ ಸಾಮಾಜಿಕ ಚಿಂತನೆ, ಸಮಾಜ ಚಿಂತನೆ ಅಡಗಿದೆ ಅನ್ನೋ ಒಂದು ಪಾಯಿಂಟ್ ಇರುತ್ತಾಗ. ಬಟ್ ಆ ಪಾಯಿಂಟ್ಗೆ ಬಂದಾಗ ನನಗೊಂದು ಆಶ್ಚರ್ಯ ಕಾಡೋದು, ಈ ಬಾಂಡ್ಗಳು 8,000 ಕೋಟಿನೋ ಏನೋ ಬಿಜೆಪಿ ತಗೊಂಡಿದೆಯಾ, 100 ಕೋಟಿನೋ 600 ಕೋಟಿನೋ ಕಾಂಗ್ರೆಸ್ಗೂ ಬಂದಿದೆ.
600 ಕೋಟಿನೋ 800 ಕೋಟಿನೋ TMC ಮಮತಾಗೂ ಹೋಗಿದೆ, 100 ಕೋಟಿನೋ 76 ಕೋಟಿನೋ JDSಗೂ ಬಂದಿದೆ, TRSಗೂ ಬಂದಿದೆ, ಎಲ್ಲರಿಗೂ ಬಂದಿದೆ. ಯಾರು ಬೇಡ ಅಂದವರಿಲ್ಲ ಇಲ್ಲಿ. ಬೇಡ ಗಿಡದ ಪ್ರಶ್ನೆ ಬೇಡ, ಬಂದಿದೆ. ಬಂದಿದೆ. ಈ BJPಗೆ ಬಂದಿರೋ 8,000 ಕೋಟಿ ಮಾತ್ರ ಸುಲಿಗೆ ಅನ್ನೋದಿದ್ರೆ ಉಳಿದವರದ್ದೆಲ್ಲ ಸತ್ಯ ಮಾರ್ಗವೋ, ಇವ್ರದ್ದು ಮಾತ್ರ ಸುಲಿಗೆ ಮಾತ್ರ ಅಂತ ಹೇಳಲಿಕ್ಕೆ ಸಾಧ್ಯವೋ ಅನ್ನೋ ನನ್ನ ಪ್ರಶ್ನೆ. ಹೌದು. ನಡ್ಡಾ ಅಕ್ಯೂಸ್ಡ್ ಆಗೋದಾದ್ರೆ ಆಗ ಕಾಂಗ್ರೆಸ್ ಅಧ್ಯಕ್ಷೆ ಆಗಿದ್ದ ಯಾರೋ ಸೋನಿಯಾ ಗಾಂಧಿನೋ ಅಥವಾ ಖರ್ಗೆ ಅವರೋ ಇವಾಗ, ಅಥವಾ ಇನ್ಯಾರೋ ಮತ್ತೊಬ್ಬರೋ, ಅವತ್ತಿದ್ದ ಯಾರೋ ಮುಖ್ಯಮಂತ್ರಿಗಳು ಅಲ್ಲಿ ಆಯಾ ರಾಜ್ಯಗಳಲ್ಲಿ ಅವರು ಎಲ್ಲ ಸುಲಿಗೆ ಕೋರ್ರಾಗ್ತಾರಾ? ಅವರು ಜವಾಬ್ದಾರ ಆಗ್ಬೇಕಲ್ಲ. ಇಟ್ಸ್ ಎ ವೆರಿ ಸ್ಟ್ರೇಂಜ್ ಕೇಸ್ ಇದ್ದಂಗಿದೆ. ಐ ಹ್ಯಾವ್ ನೋ ಐಡಿಯಾ ಅಲ್ಟಿಮೇಟ್ಲಿ ಕೋರ್ಟ್ ಯಾವ ತೀರ್ಮಾನಕ್ಕೆ ಬರುತ್ತೋ ಏನೋ ಗೊತ್ತಿಲ್ಲ.